ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆ ಯಾವ ಥರ ತೆಗಿಬೇಕು, ಹಳೆ ಕಾಲದಲ್ಲಿ ತೆಗಿತಿದ್ರಲ್ಲ ಆ ಥರ ಬೆಣ್ಣೆ ತೆಗೆದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ತುಪ್ಪನ ಯಾವ ಥರ ಕಾಯಿಸ್ಬೇಕು ಅಂತಲೂ ತೋರಿಸ್ತೀನಿ. ನಮ್ಮೂರ ಕಡೆ ನಾವು ಯಾವ ಥರ ತುಪ್ಪ ಕಾಯಿಸ್ತೀವಿ ಅದನ್ನು ತೋರಿಸ್ತೀನಿ. ವಿಡಿಯೋನ ಪೂರಾ ನೋಡಿ ಫ್ರೆಂಡ್ಸ್. ವಿಡಿಯೋ ಪೂರಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ಥರ ಈ ಬೆಣ್ಣೆನ ತೆಗೆದಿದ್ದು, ಆಮೇಲೆ ತುಪ್ಪನ ಯಾವ ಥರ ಕಾಯಿಸಿದ್ದು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದು ನೋಡಿ, ಕೆನ್ನೆನ ನಾವು ತೆಗೆದು ಒಂದು ವಾರದ ತನಕ ಸ್ಟೋರ್ ಮಾಡಿ ಇಟ್ಟಿದ್ವಿ ಫ್ರಿಜ್ಜಲ್ಲಿ. ಆ ಕೆನ್ನೆನ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಅರ್ಧ ಪ್ಯಾಕೆಟು ಮೊಸರು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಹಾಕ್ಕೋಬೇಕು. ಆ ಥರ ಹಾಕಿದ್ರೇ ಇದು ಬೆಣ್ಣೆ ಚೆನ್ನಾಗಿ ಬರುತ್ತೆ. ಇದನ್ನು ಕಲಿಸ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಯಾಕಂದರೆ ಅದು ಹುಳಿ ಬರಬೇಕಲ್ವ, ಸ್ವಲ್ಪ ಒಂದು 10-15 ನಿಮಿಷ ಹಂಗೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಈಗ ಬೆಣ್ಣೆ ಯಾವ ಥರ ತೆಗಿಬೇಕಂತ ತೋರಿಸ್ತೀನಿ ನೋಡಿ. ಇದಕ್ಕೆ 1 ಲೀಟ್ರ್ ಆಗುವಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕೋದ್ರಿಂದ ಆಮೇಲೆ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿಕ್ನೆಸ್ಸು ಕಮ್ಮಿ ಆಗುತ್ತಲ್ವ, ಆವಾಗ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಈ ನೋಡಿ, ನಮ್ಮದು ಬೆಣ್ಣೆ ತೆಗೆಯೋದು ಕಟ್ಕಿ ಅಂತ ಅಂತೀವಿ ನಾವು. ನೀವು ಇದರ ಹೆಸರು ಏನು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ ಕಟ್ಟಿಗೆನ ಅಲ್ಲಿ ಒಳಗಡೆ ಸೇರಿಸ್ಕೊಂಡು ಅಲ್ಲಿ ಒಂದು ಹಗ್ಗ ಕಟ್ಟಿರ್ತೀವಿ. ಆ ಹಗ್ಗದಲ್ಲಿ ಹಾಕಿಬಿಟ್ಟು ಆಮೇಲೆ ಇಲ್ಲಿ ಕೈಯಿಂದ ಈ ಹಗ್ಗನ ಸುತ್ತಿಬಿಟ್ಟು ಈ ಥರ ತಿರುಗಿಸ್ಬೇಕು. ತಿರ್ಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಿರ್ಸಿ ಒಂದು 10-15 ನಿಮಿಷಕ್ಕೆ ಈ ಬೆಣ್ಣೆ ಬಂದುಬಿಡುತ್ತೆ. ಹಿಂಗೆ ತಿರ್ಸ್ಕೊಂಡಿದ್ರೆ ಇಲ್ಲಿ ನೋಡಿ ಚೆನ್ನಾಗಿ ಈಗ ತೋರಿಸ್ತೀನಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊದಲಿನ ಕಾಲದಲ್ಲಿ ಅಂತೂ ಎಲ್ಲರ ಮನೇಲಿ ಇತ್ತು ಇದು ಬೆಣ್ಣೆ ತೆಗಿಯೋ ಕಟ್ಟಿಗೆ. ಈಗ ಅಪರೂಪ ಆಗಿಬಿಟ್ಟಿದೆ ಅದು. ನಮಗೆ ಯಾರ ಮನೆಯಲ್ಲಿ ಇಲ್ಲ ಅದು ನಮ್ಮ ತಂಗಿ ಮನೇಲಿ ಇದೆ. ಅದನ್ನು ತೆಗಿತಾ ಇರ್ತಾಳೆ ನಮ್ಮ ತಂಗಿ. ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. 1 kg ಬೆಣ್ಣೆ ಆಗಿದೆ. 1 ವಾರ ಇದು ಸ್ಟೋರ್ ಮಾಡಿ ಇಟ್ಟಿರೋದು ಕೆನ್ನೆನ, ಅದನ್ನು ಈ ಥರ 1 ವಾರ ಆದಮೇಲೆ ತೆಗೆದ್ರೆ 1 kg ಬೆಣ್ಣೆ ಈ ಥರ ಆಗುತ್ತೆ. ನೀವೇನಾದರೂ ಸ್ಟೋರ್ ಮಾಡಿ ಕೆನ್ನೆ ಇಟ್ಕೊಂಡು ಬೆಣ್ಣೆ ತೆಗಿಬೇಕಂದ್ರೆ ನೀವು ಮಿಕ್ಸಿಯಲ್ಲಿ ಹಾಕ್ಕೋಬೋದು, ಇಲ್ಲ ವೀಟರಲ್ಲಿ ಮಾಡ್ಕೋಬೋದು. ಯಾಕಂದರೆ ಸಿಟಿಯಲ್ಲಿ ನಮಗೆ ಆ ಥರ ಏನೂ ಸಿಗಲ್ವಲ್ಲ. ಈಗ ನೋಡಿ, ತುಪ್ಪ ಕಾಯಿಸೋದನ್ನ ತೋರಿಸ್ತೀನಿ ಬನ್ನಿ. ಬೆಣ್ಣೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮೆಂತ್ಯ ಬೀಜ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಮೆಂತ್ಯ ಬೀಜ, ಆಮೇಲೆ ಎಲೆ, ಇದು ತಿನ್ನು ವಿಳೆದೆಲೆ. ಇದು ವಿಳೆದೆಲೆ ಮೆಂತ್ಯ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಪ್ಪ. ಆಮೇಲೆ ಸ್ಮೆಲ್ಲು ಬರಲ್ಲ ಒಂಚೂರು, ಎಷ್ಟು ದಿವಸ ಇಟ್ರೂ. ಸ್ವಲ್ಪ ಇದಕ್ಕೆ ಇದು ಉಪ್ಪು ಹಾಕ್ಬಿಟ್ಟು ಹೀಗೆ ಕಲಿಸ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸ್ವಲ್ಪ ಹೊತ್ತಾಗುತ್ತೆ ತುಪ್ಪ ಕಾಯಿಸೋಕ್ಕೆ, ಆದರೆ ಚೆನ್ನಾಗಿ ತುಪ್ಪ ಆಗುತ್ತೆ. ಹಳೆ ಕಾಲ ಥರ ಇದು ತುಪ್ಪ. ಆಮೇಲೆ ಬೆಣ್ಣೆನೂ ಈ ಥರ ತೆಗೆದು ತೋರಿಸಿದ್ದೀವಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್, ಲೈಕ್ ಶೇರ್ ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಅದು ಆಗ್ತಾ ಇದೆ. ಎಲ್ಲ ನೊರೆ ಹೋಗೋ ತನಕ ಈ ತುಪ್ಪನ ಕಾಯಿಸ್ಕೋಬೇಕು. ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು ಸೋಸ್ಕೊಳ್ಳೋಣ. ಒಂದು ಗ್ಲಾಸ್ ಬಾಟ್ಲಲ್ಲ, ಇಲ್ಲ ಸ್ಟೀಲ್ ಬಾಟ್ಲಲ್ಲೋ ಎದ್ರಲ್ಲಾರಿ ಸೋಸ್ಕೊಂಡು ಸ್ಟೋರ್ ಮಾಡಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೋಬೋದು. ಜಾಸ್ತಿ ಮಾಡೋರು ಈ ಥರ ಮಾಡ್ಕೋಬೋದು, ಕಮ್ಮಿನೂ ಮಾಡೋರು ಈ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ತುಪ್ಪ. ಇದು ಹಳೆ ಕಾಲದ್ದು ಇದು ತುಪ್ಪ ಮಾಡ್ತಾರಲ್ಲ ಆ ಥರದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.